ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ರೈತರುಗಳು ಹೊಲ ಎಲ್ಲ ಉಳಿಸ್ಬಿಡ್ತೀವಿ ಒಂದು ಥರ ಆಗೋಯ್ತು. ಸ್ವಲ್ಪ ಟೆನ್ಷನ್ ಫ್ರೀ ಇಟ್ಕೊಂಡ್ರೆ ಹೊಲ ಬಿತ್ತಕ್ಕೆ ಸಿದ್ಧತೆ ಮಾಡ್ಕೋಬೇಕು. ಅದು ಯಾವ ಥರ ಸಿದ್ಧತೆ ಮಾಡ್ಕೋಬೇಕು, ಮೊದಲು ಸಿದ್ಧತೆಗೆ ಫಸ್ಟು ಯಾವುದು ಸಲಕರಣೆಗಳು ಹೊಂಚಬೇಕು. ಈಗ ಯಾಂತ್ರೀಕರಣ ಆಗಿದೆ, ಟ್ರ್ಯಾಕ್ಟ್ರು ಬಂದಿದೆ, ಎಲ್ಲ ಬಂದಿದೆ. ಆದರೂ ಹಳೆ ಬೇಸಾಯ ಪದ್ಧತಿ ನಾವು ಮರೆಯೋಕ್ಕಾಗಲ್ಲ. ಯಾಕೆಂದರೆ ಈ ವಸ್ತು ಇಲ್ಲ ಅಂದರೆ ಹೊಲ ಹುಟ್ಟೋದೇ ಇಲ್ಲ. ಸೊ ಇವತ್ತು ಆ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಆ ಸಿದ್ಧತೆ ಯಾವುದು ಅಂತ ನೋಡೋಣ ಬನ್ನಿ. ಫಸ್ಟು ಅವಾಗೆಲ್ಲ ಅಂಕಲ ಕಡ್ಡಿ ಅಂತ ಬಳಸೋರು, ಆಯಿತಾ. ಹಸೆ ಅಂತ ಹೇಳಿ ಕರಿತೀವಿ. ಹಸೆ ಎಳೆಯೋಕ್ಕೆ ಅಂಕಲ ಕಡ್ಡಿ ಬಳಸೋರು. ಅಂಕಲ ಕಡ್ಡಿ ಈಗ ಸಂತತಿನೇ ಕಡಿಮೆ ಆಗ್ಬಿಟ್ಟಿದೆ. ಈಗ ಬಂದು ಈ ಥರ ಮುಳ್ಳಿರೋದು ಬಿದಿರು ಕಡ್ಡಿ ಅಥವಾ ಸೂಲಿ ಕಡ್ಡಿ ಅಂತ ಹೇಳಿ ಕರಿತೀವಿ. ಈ ಸೂಲಿ ಕಡ್ಡಿನ ಇವತ್ತು ಎಲ್ಲ ಕಡ್ದಿದ್ದಾರೆ. ಕಡ್ದ್ಬಿಟ್ಟು ಅದನ್ನು ಅದಿಗೇರೋದು ಅಂತ ಹೇಳಿ ಕರಿತೀವಿ. ಬನ್ನಿ ಅದಿಗೇರೋದು ಹೆಂಗೆ ಅಂತ ಹೇಳಿ ತೋರಿಸ್ತೀನಿ. ಇದನ್ನೆಲ್ಲ ಒಂದು ವಾರದ ಮುಂಚೆ ಕಡ್ದಿದ್ರು. ಅಂದರೆ ಇದೆಲ್ಲ ನೀರು ಹಾರ್ಕೊಬೇಕು. 3 ಕಡ್ಡಿ ಕಡ್ದಿರ್ತಾರೆ ನೋಡಿ. ಈ ಥರ ಎಲ್ಲ ಹಸಿ ಕಡ್ಡಿ ಕಡ್ದ್ಬಿಟ್ಟು ಈ ಥರ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಮೇಲೆ ಕಲ್ಲು ಇಟ್ಬಿಡ್ತಾರೆ. ಅಂದರೆ ಒಂಥರ ಅಗಲೋಕೆ ಚಪ್ಪಟೆ ಥರ ಫ್ಲಾಟ್ ಆಗುತ್ತೆ ನೋಡಿ. ಇಲ್ಲೊಂದು ಗುಡ್ಡೆ ಇದೆ. ಇದು ಅಲ್ಲೇ ಕಡ್ದ್ಬಿಟ್ಟು ಎಷ್ಟು ದಿವಸ ಆಯ್ತಣ್ಣ? 4 ದಿವಸ ಆಯ್ತಾ? 5-6 ದಿನ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಅಣ್ಣ ಏನು ಕಟ್ತಾ ಇರೋದು ಇದು? ರಾಗಿ ಹೊಲ್ಕ ಹಸೆ ಹಸೆ ಇಲ್ಲದ್ಮೇಲೆ ಕೆಲಸ ಆತದ. ಹೊಲ ಹುಟ್ಟಲ್ವಾ? ಹೊಲ ಹುಟ್ಟಲ್ವಾ? ಅಲ್ಲ ಸಮಕ್ ಬರ್ಬೇಕಲ್ಲ ನೆಲ. ಅಲ್ಲ ಈ ಟ್ರ್ಯಾಕ್ಟರ್ ಎಲ್ಲ ಮಾಡ್ತಿರಲ್ಲ, ಟ್ರ್ಯಾಕ್ಟರ್ ಐತಲ್ಲ. ಟ್ರ್ಯಾಕ್ಟ್ರು ಅದ್ರ ಪಾಡ್ಕೊಂಡು ಮಾಡ್ತಾ ಇರ್ತದೆ. ನಾವು ನಮ್ಮ ಕೆಲಸ ಮಾಡ್ಬೇಕಲ್ಲ. ಓ, ಟ್ರ್ಯಾಕ್ಟರ್ಗೆ ಇದನ್ನ ಕಟ್ಬಿಟ್ಟು ಎಳೆಯದಾ? ಇದನ್ನ ಏಕ ಹಾಕ್ಬಿಟ್ಟು ಏಕ ಒಂದು 2 ಮಾರು ಬರ್ತದೆ. ಅವಾಗ ಏಕ ಇದು ಎಷ್ಟು ದಿವಸದ ಮುಂಚೆ ಕಡಿದ್ರಿ ರುದ್ರೇಶ್ ಅಣ್ಣ ನೀವು? 4 ದಿವಸ ಆಯ್ತು. 4 ದಿವಸ 5 ದಿವಸ ಆಯ್ತು. ಈಗ ಇದ್ರ ಮೇಲೆ ಹಾಕ್ಬಿಟ್ಟು ಅದ್ಗೆ ಹಾಕ್ಬೇಕು. ತಿರ್ಗಾ ಅದ್ಗೆ ಹಾಕ್ಬಿಟ್ಟು ತಿರ್ಗಾ ಒಂದ್ ಸಮಕ್ಕೆ ಆಗ್ತದೆ. ಅವಾಗ ಹಾಕೋಣದು. ಮೊದ್ಲೆಲ್ಲ ಇದೇ ತರನೇ ಮಾಡಿವ್ರ ನೀವು? ಅಂಕಲೆ ಮುಳ್ಳು ತಂದ್ಬಿಟ್ಟು ಕಟ್ಟಿವು ಮೊದ್ಲಿಗೆ. ಈಗ ಅಂಕಲೆ ಮುಳ್ಳು ಸಿಗಲ್ಲ ಅರ್ಜೆಂಟ್ಗೆ ಅನ್ಬಿಟ್ಟು ಈ ತರ ಸೂಲಿಗೆ ಮುಳ್ಳು ಬರ್ತವೆ. ಸೂಲಿ ಕಡ್ಡಿ ತರ ಮುಳ್ಳು ಸೂಲಿ ಅಂತ ಅದನ್ನ ಹಾಕ್ಬಿಟ್ಟು ಕಟ್ಟೋಣ ಅಂತ ಕಟ್ತೀವಿ. ಬಿದಿರು ಕಡ್ಡಿ ಕೆಲ್ಸಕ್ಕೆ ಬರಲ್ವಾ? ಇದು ಆಗುತ್ತೆ, ಇದ್ರು ಸಿಗಲ್ಲ ಅರ್ಜೆಂಟ್ಗೆ. ಈ ಜಾಗದಲ್ಲ ಅಂತ ಇದನ್ನ ಕಟ್ತೀವಿ. ಈಗ ಇದ್ರ ಮೇಲೆ ಮತ್ತೆ ಕಡ್ಡಿ ಹಾಕ್ಬೇಕಾ? ಇದ್ರ ಮೇಲೆ ಕಡ್ಡಿ ಹಾಕ್ತಿವಿ. ಕಡ್ಡಿ ಹಾಕ್ಬಿಟ್ಟು ಕಟ್ಗಳಿಗೆಲ್ಲ ಕಟ್ಬಿಟ್ಟು ಆಮೇಲೆ ಟ್ರ್ಯಾಕ್ಟರ್ ಕೂಡ ಹೊಡೆಯೋದು. ಇದು ಎಷ್ಟು ಎಕರೆ ಹೊಲ ಹೋಯ್ತಬೋದು ಇದ್ರೊಳಗೆ? 10 ಎಕರೆ ಬೇಕಾದ್ರೆ ಹೊಡ್ಕೊಬೋದು. ಓ, ಇದು ಕೀಳ್ದಂಗ್ ನೋಡ್ಕೋಬೇಕು. ಇದನ್ನ ತಿರ್ಗಾ ಹಾಕ್ಬಿಟ್ಟು ಅದ್ಗೇರ್ ಬಿಟ್ಬಿಡ್ತೀರಾ? ಇದನ್ನ ಅದ್ಗೇರ್ ಬಿಡ್ತೀವಿ. ಒಂದು ಹೊಲ ಚೆಲ್ಲಿದ್ಮೇಲೆ ಚೆಲ್ಲೋ ದಿವಸ ತಾಂಡಾಗಿ ಎಲ್ಲಿಗೆ ಅದು ಸುಮ್ಮನೆ ಮುಚ್ಕೊಳಕ್ಕೆ ಸಮ ಹೊಡಿತೀವಿ. ಸಮ ಹೊಡೆದಾದ್ಮೇಲೆ ಹಾಕಿ ಬಿಡ್ತೀವಿ. ಆಮೇಲೆ ಯಾರಾದ್ರೂ ಹೊಡ್ಕೊಬೋದು. ಏನಂತ ಕರಿತೀರಾ ಇದನ್ನ? ಹಸೆ ಅಂತ. ಹಸೆ. ಯಜಮಾನ್ರೆ ಹೇಳಿ ಸಾ, ಕಟ್ತಾ ಇದೀರಿ ನೀವು? ಇನ್ನೇನ್ ಮಾಡೋಣ ಸಾ, ಕಟ್ತಿರ ಬಿದಿಲ್ಲ. ಕೂರ್ಗೆ ಎಲ್ಲ ಟ್ರ್ಯಾಕ್ಟರ್ಗೆ ಬಂದದಲ್ಲ? ಕೂರ್ಗೆ ನಮ್ ತಾತನ್ ಕಾಲಕ್ಕೆ ಹೋಯ್ತು. ಆ ಕೂರ್ಗೆ ಅಲ್ಲ, ಟ್ರ್ಯಾಕ್ಟರ್ಲೆ ಕೂರ್ಗೆ ಇಲ್ವಾ ಇವಾಗ? ಅದು ಆಗಲ್ಲ ಸರ್ ನಮ್ಗೆ. ನೋಡಿ, ಹೆಲ್ಪಿಂಗ್ ಕೆಲಸ ಮಾಡಕ್ಕೆ ಮಚ್ಚಿಡ್ಕೊಂಡ್ ಬಂದವ್ರೆ. ಎಲ್ಲ ಕಡ್ದಿದ್ದು ಆಗೋಯ್ತು, ಈಗ ಮಚ್ಚಿಡ್ಕೊಂಡ್ ಬಂದವ್ರೆ. ಏನೇ ಮಾಡಿದ್ರು ಮನೆಯಲ್ಲಿ ಇಂಥ ಮಹಿಳೆಗಳಿದ್ರೆ ಈ ತರ ಹೊಲಗಳಾಗ್ಲಿ ಮನೆ ಆಗ್ಲಿ ಉದಾರ ಆಗಕ್ಕೆ ಸಾಧ್ಯ. ಯಾಕೆಂದ್ರೆ ಹಿಂದೆ ಇವ್ರು ಎಷ್ಟೇ ಕಷ್ಟಪಟ್ರು ಇವರು ಅಷ್ಟು ಎಫರ್ಟ್ ಹಾಕಿ ಹಿಂದೆ ಕೆಲಸ ಮಾಡಿರ್ತಾರೆ. ಇಲ್ಲಾಂದ್ರೆ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ಇನ್ನು ಮುಳ್ಳು ಹಾಕ್ಬೇಕು. 2 ತರ ಹಾಕ್ತೀರಾ? ಒಟ್ನಾಗ ಹಸೆ ಇಲ್ಲದು ಹೊಲ ಮಾಡಕ್ ಆಗಲ್ಲ ಅಂತ ನೀವ್ ಹೇಳೋದು. ಇದು ಭೂಮಿ ಒಂದ್ ಸಮಕ್ ಬರ್ಬೇಕು. ಕುಂಟೆ ಹೊಡಿಯಕ್ಕೆ ಅವ್ ಕೆಲಸ. ತಗ್ಗು ಬರೆ ಆದ್ರೆ ಆ ತಗ್ನೊಳಗೆ ಪೈರ್ ಹಂಗೆ ನಿಂತ್ಕೊಂತದೆ, ಹೊಡಿಯಕ್ ಆಗಲ್ಲ. ಹಂಗಾಗಿ ಹಸೆ ರೆಡಿ ಮಾಡ್ತೀರಾ. ಇದು ಎಲ್ಲ ಮುಗಿದ್ಮೇಲೆ ಏನ್ ಮಾಡ್ತೀರಾ ಇದನ್ನ? ಹಸೆನ ಹೀರಾ ಗಿಡಕ್ಕೆ ನಿಲ್ಲಿಸ್ತೀವಿ. ಓ, ಹೀರಾ ಹಬ್ಗಣಕ್ಕೆ, ಬಳ್ಳಿ ಹಬ್ಗಣಕ್ಕೆ. ಅದು ತಿರ್ಗಾ ಕೆಲ್ಸಕ್ಕೆ ಬರ್ತದೆ. ಒಂದೊಂದೇ ಮುಳ್ಳುಗಳು ತಗೊಂಡು ಎಲ್ಲೆಲ್ಲಿ ತಿಳಿವಿರ್ತದೋ ಅಲ್ಲಿ ಜೋಡಿಸ್ತಾವ್ರ ಅಂಕಲ್ಲು. ಎಷ್ಟು ವರ್ಷ ಅನುಭವ ನಿಮ್ಗೆ ವ್ಯವಸಾಯದಲ್ಲಿ? ಅನುಭವ ಏನ್ ಸಹ ಇವತ್ತಿನ ಟ್ರಾನ್ಸಾಕ್ಷನ್ ಒಳಗೆ ಆತ ಇರ್ತದೆ. ಟ್ರಾನ್ಸಾಕ್ಷನ್ ನೋಡ್ಕೊಂಡು ಒಬ್ಬೊಬ್ರು ಕಲ್ತ್ಕೊಂತಾರೆ. ಹಂಗೆ. ಈಗ ನೀವ್ ಎಷ್ಟ್ ಜನ ಕಲ್ಸಿದ್ದೀರಾ? ನಾವ್ ಕಲ್ಸಿಲ್ಲ ಸಾ, ಅವರೇ ಕಲ್ತ್ಕೊಂಡ್ಬಿಟ್ಟವ್ರೆ. ಕಲ್ತ್ಕೊಬೇಕು. ನೀವ್ ಹೆಂಗ್ ಕಲ್ತ್ಕೊಂಡ್ರಿ ಇದನ್ನ? ನೀವ್ ಹೆಂಗ್ ಕಲ್ತ್ಕೊಂಡ್ರಿ? ಅವ್ರು ನಮ್ ತಾತ ಕಟ್ತಿದ್ರು, ನೋಡ್ಕೊಂಡಿದ್ದು ನಾವ್ ಕಟ್ತೀವಿ. ಓ, ಹಂಗೆ. ಈಗ ಇಷ್ಟ್ ಮುಳ್ಳು ಸಾಕಾತದ? ಇಷ್ಟ್ ಮುಳ್ಳು ಸಾಕಾತದ? ಸಾಕಾತದೆ ಜಾಸ್ತಿ. ಅದ್ಗ ಹಾಕ್ಬಾರ್ದು.
ಈ ಜಾಸ್ತಿ ಮುಳ್ಳಾದ್ರೆ ಹ್ಮ್ ಮಣ್ಣು ಜಾಸ್ತಿ ಎಳ್ಕೊಂತದೆ, ಹಾ ಆವಾಗ ಪೈರು ಹುಟ್ಟಲ್ಲ. ಓ ಈಗ ಸಮನಾಗ್ ಬರ್ಬೇಕು ಅಂದ್ರೆ ಸಮನಾಗೆ ಹಸೆ ಕಟ್ಟಬೇಕು. ಸಮೂಹಕ್ಕೆ ಹಸೆ ಕಟ್ಟಿ ಹ್ಮ್ ಹ್ಮ್ ಸುಮ್ಮನೆ ತೆಳ್ಳಗೆ ಹರಿದಾಡ್ಬೇಕು. ಹಾ ಹಾ ನೋಡಿ, ಇದಕ್ಕೆ ಪ್ರತಿಯೊಂದು ಮುಳ್ಳಿಗೂ ಹಗ್ಗ ಹಾಕಿ ಕಟ್ಬಿಡ್ತಾರೆ ಎಲ್ಲ ಹಿಂಗೆ. ಇದನ್ನ ಹಸೆ ಅಂತ ಹೇಳಿ ಕರಿತೀವಿ. ಹೊಲದ ಬಿತ್ತನೆಯಲ್ಲಿ ಮೇಜರ್ ಕೆಲಸ ಇದು ಮಾಡೋದು. ರಾಗಿ ಏನು ಬಿತ್ತನೆ ಮಾಡ್ತೀವಿ, ರಾಗಿ ಬಿತ್ತನೆ ಮಾಡೋದು ಮುಖ್ಯ ಅಲ್ಲ, ಅದನ್ನು ರಾಗಿ ಮುಚ್ಕೊಳ್ಳೋಕ್ಕೆ ಗೆಣೆ ಒಳಗೆ ಸಹಕಾರಿಯಾಗಿ ಹಸೆ ಬಳಸೋದು. ಹಂಗಾಗಿ ಇದನ್ನು ಮುಂಚಿತವಾಗಿ ರೆಡಿ ಮಾಡ್ಕೋಬೇಕು. ನಾನು ಅವೆಲ್ಲ ಹೇಳಿದೆ, ಒಬ್ಬ ರೈತ ವ್ಯವಸಾಯ ಮಾಡಬೇಕು ಅಂದರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಒಂದು ಗಾದೆ ಮಾತು ಹೇಳಿದ್ರು, ಉಸ್ನಾಗ ಊರಿ ಮಾರಿ ಕುಂಟೆತ್ ಹೊಲಕ್ಕೆ ಮಾರಿ ಅಂತೇಳಿ. ಅಂದರೆ ಉಸ್ನಾಗ ಊರಿ ಮಾರಿ ಅಂದರೆ ಹೊಸದಾಗಿ ಹೆಂಡತಿ ಬಂದಿರ್ತಾಳೆ, ಅಂದರೆ ಮದುವೆ ಆಗಿರ್ತಾನೆ, ಊರಿಗೆ ಬಂದು ಹೆಣ್ಣು ಉಸ್ನಾಗ ನಕ್ಕದಾಗ ಎಂತೆಂಥವ್ರೋ ಬಿದೋಗ್ತಾರಂತೆ. ಸೊ ಅದು ಊರಿಗೆ ಮಾರಿ. ಆದರೆ ಕುಂಟೆತ್ ಹೊಲಕ್ಕೆ ಮಾರಿ ಅಂದರೆ ಕುಂಟೆತ್ ಕಟ್ಕೊಂಡು ನಾವು ವ್ಯವಸಾಯ ಮಾಡೋಕ್ಕಾಗಲ್ಲ, ಅದು ಹೊಲಕ್ಕೆ ಮಾರಿಯಾಗಿ ಮಾರಕವಾಗಿ ಪರಿಣಾಮ ಬೀರುತ್ತೆ ಅಂತೇಳಿ ಉದಾಹರಣೆಯಾಗಿ ಇದನ್ನು ಈ ಗಾದೆ ಹೇಳಿದ್ರು. ಅದಕ್ಕೆ ಅವರು ಹೇಳ್ತಾರೆ ನೋಡಿ, ಇವೆಲ್ಲ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡ್ರೆ ಯಾವುದು ಮಾರಕವಾಗಿರಲ್ಲ, ನಮಗೆ ವ್ಯವಸಾಯಕ್ಕೆ ಪೂರಕವಾಗಿರ್ತದೆ ಅಂತ ಈ ಮಾತಿನ ಅರ್ಥ ಕೇಳಿಲ್ಲ, ಒಗ್ಟೆ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ರು. ಅದಕ್ಕೆ ನಾನೇ ಹೇಳ್ಬಿಟ್ಟಿದ್ದೀನಿ. ಇದು ಸರಿ ಅನ್ಸಿದ್ರೆ ಹಂಗೆ ಒಂದು ಕಾಮೆಂಟ್ ಹಾಕಿ. ಎಲ್ಲ ಕಷ್ಟಪಟ್ಟು ರೈತ ಬೆಳೆ ಬೆಳೆದು ತನ್ನ ಬೆಳೆಗೆ ತಾನು ಬೆಲೆ ಕಟ್ಟೋಕ್ಕಾಗಲ್ಲ. ರೈತನ ಸ್ಥಿತಿ ನೋಡಿ, ಇಷ್ಟೆಲ್ಲ ಕಷ್ಟ ಇರುತ್ತೆ, ಯಾರಿಗೂ ಗೊತ್ತಿಲ್ಲ. ಹೊಲ ಬಿತ್ತದ, ರಾಗಿ ಬಂತು, ರಾಗಿ ತಗೊಂಡು ಮಂಡಿಗೆ ಹಾಕ್ತಾ ಕಾಸು ಬಂತು, ಆ ಕಾಸಿಂದ ಎಷ್ಟು ಶ್ರಮ ಇರುತ್ತೆ ಅಂತೇಳಿ ಇದೆಲ್ಲ ನೋಡ್ಬೇಕು ನೀವು ಅಲ್ವಾ. ಸೊ ಅದಕ್ಕೋಸ್ಕರನೇ ವಿಡಿಯೋ ಮಾಡಿದ್ದು. ನೋಡಿ, ಕೊನೆಗೂ ಹಸೆ ಸಿದ್ಧವಾಗಿದೆ. ನೋಡಿ, ಈ ಥರ ಎಲ್ಲದಕ್ಕೂ ಒಂದೊಂದು ಕಟ್ಟು ಹಾಕ್ಬಿಟ್ಟಿರ್ತವೆ. 1 2 3 4 5 6 ಒಂದು 7-8 ಕಡೆ ಕಟ್ಟಾಕಿ ಇವೆರಡು ಹಿಂಗೆ ಬಿಗಿ ಹಿಡ್ಕೊಂಡಾಗ ಈ ಕಡ್ಡಿ ಎಳ್ಕೊಳಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಈ ಕಡ್ಡಿ ಉಗುಚ್ಕೊಳ್ಳಲ್ಲ ಅಂತೇಳಿ ಹಿಂಗೆ ಕಟ್ತಾರೆ, ಆಯಿತಾ. ಇದಾದಮೇಲೆ ನೋಡಿ, ಈ ಥರ ಇದನ್ನು ಅದ್ಗೇರೋದು ಅಂತ ಹೇಳ್ತೀವಿ. ಅಂದರೆ ಇದು ಫ್ಲಾಟ್ ಆಗಿಬಿಡುತ್ತೆ, ಒಂದು ರಟ್ ಥರ ಆದಾಗ ಎಳ್ಕೊಂಡು ಹೋಗಕ್ಕೆ ಅನುಕೂಲ ಆಗುತ್ತೆ, ರಾಗಿ ಗೆಣೆ ಮುಚ್ಕೊಳ್ತದೆ ಅಂತೇಳಿ. ಈಗ ನೋಡಿ, ಇಷ್ಟು ಕಟ್ಬಿಟ್ಟು ಬಿಟ್ಟವ್ರೆ. ಒಂದು 15 ದಿವಸ ಹಿಂಗೆ ಇರುತ್ತೆ ಇದು, ಯಾಕೆಂದ್ರೆ ಸ್ಲೇಟ್ ಥರ ಆಗಬೇಕು. 15 ದಿವಸ ಬಿಟ್ಟಾದ್ಮೇಲೆ ಹೊಲ ಬಿತ್ಬಿಟ್ಟು ಶುರು ಮಾಡ್ಕೊತಾರೆ ಇದನ್ನು. ಎಷ್ಟೊತ್ತು ಹಿಡಿತಾಣ ಹಸೆ ಕಟ್ಟಕ್ಕೆ ನಿಮಗೆ? ಇದು 1.5 ಅವರ್ ಹಿಡಿತು. 1.5 ಗಂಟೆ ಬರೀ ಹಸೆ ಕಟ್ಟಕ್ಕೇನೆ? ಕಟ್ಟಕ್ಕಷ್ಟೇ. ಇದು ಮುಳ್ಳೆಲ್ಲ ಕಡಿಯೋಕ್ಕೆ ಮುಳ್ಳು ಕಡೆಗೆ ಒಂದು ಮಧ್ಯಾಹ್ನ ಇಲ್ಲ, 1 ಗಂಟೆ ಹತ್ರ ಇದ್ರೆ ಒಂದು ಮುಳ್ಳು ಕಡ್ದು ಕಟ್ಟೋದೆಲ್ಲ ಒಂದು ಮಧ್ಯಾಹ್ನ. ಈ ಮುಳ್ಳು ಹುಡಿಕೊಂಡೋಗಿ ಕಟ್ಟೋದ್ರಲ್ಲ, ಕಟ್ ಮಾಡೋದ್ರಲ್ಲ, ಆ ಒಂದು ಮಧ್ಯಾಹ್ನ ಅನ್ಕೊಂಬಿಡಿ, ಆಯ್ತಾ. ಒಟ್ಟು ಒಂದು ಮುಳ್ಳು ಕಡ್ದು ಹಸೆ ಕಟ್ಟಕ್ಕೆ 1 ದಿವಸ ಪೂರ್ತಿ ಬೇಕು. ರೈತರ ಗೋಳು ಇಷ್ಟಿರುತ್ತೆ, ಜನ ಹೇಳ್ತಾರೆ ಅವ್ರಿಗೇನ್ರಿ ಅಂತೇಳಿ ಅಲ್ವಾ. ನೋಡಿ, ಸದ್ಯಕ್ಕೆ ಹಸೆ ರೆಡಿ ಆಯಿತು. ಇದು ನಮ್ಮೂರಿಗೆ ಮೊದಲನೇ ಹಸೆ ಅಲ್ವಾ, ಇನ್ನೂ ಯಾರು ಕಟ್ಟಿಲ್ಲ. ಕಟ್ಟೋರು ಅಲ್ಲೇ, ನಾನು ನೀವೇ ಫಸ್ಟ್ ಅಂದ್ಕೊಂಡಿದ್ದೆ. ಸೊ ಈ ವಿಡಿಯೋ ಅದಕ್ಕೆ ಮಾಡಿದ ಸ್ನೇಹಿತರೆ, ಯಾಕೆಂದರೆ ಹಳ್ಳಿ ಜೀವನ ಹೆಂಗಿರುತ್ತೆ, ಹಳ್ಳಿಲಿ ಎಷ್ಟೆಲ್ಲ ಕಷ್ಟ ಇರುತ್ತೆ ರೈತರದು ಅಂತೇಳಿ ತೋರಿಸ್ಲಿಕ್ಕೋಸ್ಕರನೇ ವಿಡಿಯೋ ಮಾಡಿದ್ದು. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಒಂದು ಹಸೆ ಕಟ್ಟೋದು ಹಿಂದೆ ಎಷ್ಟು ಶ್ರಮ ಇರುತ್ತೆ, ಹಸೆ ಏನಕ್ಕೆ ಉಪಯೋಗ ಆಗುತ್ತೆ ಅಂತೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಪೇಜನ್ನು, ಯೂಟ್ಯೂಬು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದ. ಶರಣು ಶರಣಯ್ಯ.